ಮೊತ್ತ ಮೊದಲು ನಾಳಿನ ಕಾರ್ಯಕ್ರಮವನ್ನು ಹೇಳಬೇಕು. ನಾಳೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶಿಷ್ಟ ಭಾಷೆಯಲ್ಲಿ ಆಗಲಿಕ್ಕಿರುವಂತಹದ್ದು ವೇಣುವಾದನ ವಾರಿಜಾಶ್ರೀ ಅವರಿಂದೇನೆ. ವಯಲಿನ್ ವಿದ್ವಾನ್ ಮತ್ತೂರು ಶ್ರೀನಿಧಿ, ಮೃದಂಗ BC ಮಂಜುನಾಥ್, ಮೋರ್ಚಿಂಗ್ ಪ್ರಮಥ್ ಕಿರಣ್. ಸಂಜೆ 6 ಗಂಟೆಗೆ ಇದೇ ವೇದಿಕೆಯಲ್ಲಿ ಕುಮಾರಿ ವಾರಿಜಾಶ್ರೀ ಅಂದರೆ ನಮ್ಗೆ ತುಂಬ ಸಲಿಗೆಯಲ್ಲಿ ಹೇಳಿದಾಗಾಗ್ತದೆ. ವಿದುಷಿ ವಾರಿಜಾಶ್ರೀ ಅಂತ ಹೇಳಿದರೆ ನಿಜವಾದ ಗೌರವವನ್ನು ಕೊಟ್ಟಾಗ್ತದೆ. ಆದರೆ ಈ ಪರಿಚಯ ಮತ್ತು ಪ್ರೀತಿ ಅನ್ನುವಂಥದ್ದು ನಮ್ಮನ್ನು ತುಂಬ ಗೊಂದಲಕ್ಕೆ ತಳ್ಳಿಬಿಡುತ್ತೆ. ಯಾಕಂದರೆ ಬಹುಶಃ ಇಲ್ಲಿ ಹೆಚ್ಚಿನವರು ಈ ವಿದುಷಿ ವಾರಿಜಾಶ್ರೀ ಅಂತ ನಾವೇನೀಗ ಹೇಳ್ತೇವೆ, ಈ ಗಾಯಿಕೆ ಚಿಕ್ಕ ಹುಡುಗಿ ಇದ್ದಾಗಿಂದಲೂ ನೋಡಿದವರು ಬಹುಶಃ ಇದ್ದೀರಿ ಬಹಳಷ್ಟು ಜನ. ನಮ್ಮ ಕಣ್ಣೆದುರು ಬೆಳೆದ್ದು ಹುಡುಗಿ ಸಾಪಾಸ ಹೇಳ್ತಾ ಇತ್ತು, ಅಂದದ್ದು ಹಾಗೆ ಬಂದದ್ದು ಕುಮಾರಿಯಾಗಿ, ಆಮೇಲೆ ಬಾಲಕಿ ಕುಮಾರಿಯಾಗಿ ವಿದುಷಿ ಅನ್ನುವಂಥ ಹಂತಕ್ಕೆ ಬಂದಾಗ ನಿಜವಾಗಿ ಒಂದು ಪರಿಚಯ ಇದ್ದವರು ಅತ್ಯಂತ ಅಭಿಮಾನದಿಂದ ಕೊರಳೆತ್ತಿ ದನಿ ಏರಿಸಿ ಹೇಳಬೇಕಾದಂಥ ವಿದುಷಿ ವಾರಿಜಾಶ್ರೀ ಈಗ ಹಾಡ್ತಾರೆ ಅಂತ ಹೇಳುವಂಥದ್ದು. ವಿದುಷಿ ವಾರಿಜಾಶ್ರೀ ಆಗುವ ಮೊದಲಿನ ಪೂರ್ವರಂಗ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಹೇಳಿದೆ ಅಲ್ಲ. ಅವಳ ಬಾಲಿಕಾ ಸ್ಥಿತಿಯಿಂದ ನಾದ ಮತ್ತು ಬಾಲ್ಯ, ಅದು ವಾರಿಜ ಅನ್ನುವಂತಹ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಸಮ್ಮಿಳಿತವಾಗಿತ್ತು. 2 ವರ್ಷ ಇದ್ದಾಗ ಹತ್ರ 100 ರಾಗಗಳನ್ನು ಗುರುತಿಸ್ತಾ ಇದ್ಲು ಈ ಹುಡುಗಿ. ಅದು ಹೇಗೆ ಕೇಳಿದರೆ ಉತ್ತರ ಹೇಳಲಿಕ್ಕೆ ಬಹುಶಃ ಅವಳಿಗೆ ಗೊತ್ತಾಗೋದಿಲ್ಲ ಈಗ, ಯಾಕಂದರೆ 2 ವರ್ಷದಲ್ಲಿದ್ದು. ಆಮೇಲೆ 7ನೇ ವಯಸ್ಸಿನಲ್ಲಿ ಮೊತ್ತ ಮೊದಲ ಕಚೇರಿಯನ್ನು ಗಾಯನ ಸಮಾಜದಲ್ಲಿ ಮಾಡಿದರು. ಪೂರ್ಣ ಪ್ರಮಾಣದ ಕಚೇರಿಯನ್ನು, ಏನು ಸುಮ್ಮನೆ ಮಕ್ಕಿ ಅಲ್ಲ, ಪಕ್ಕಾ ಕಚೇರಿ. ಹಾಗೆ ಬಾಲಮುರಳಿಯವರ ಸಾನ್ನಿಧ್ಯದಲ್ಲಿಯೂ ಕೂಡ ಅವಳು ಹಾಡಿದ್ದಾಳೆ. ಹಾಗೆ ಬಹಳಷ್ಟು ಜನ ವಿದ್ವಾಂಸರ ಜೊತೆಗೂ ಹಾಡಿದ್ದಾಳೆ, ವಿದ್ವಾಂಸರು ಎದುರು ಹಾಡಿದ್ದಾರೆ. ಇದನ್ನು ಬಾಲ ಪ್ರತಿಭೆ ಅಥವಾ ಚೈಲ್ಡ್ ಪ್ರೊಡಿಜಿ ಅಂತೇನು ಹೇಳ್ತಾರೆ, ಅಷ್ಟೇ ಹೇಳಿಬಿಟ್ರೆ ಅದು ಹೆಗ್ಗಳಿಕೆ ಅಲ್ಲ, ಅದು ವಿಶೇಷತೆಯೂ ಅಲ್ಲ. ಯಾಕಂತ ಹೇಳಿದರೆ ಬಾಲ ಪ್ರತಿಭೆಯಿಂದ ಬಂದಂತಹ ಬಹಳಷ್ಟು ಕಲಾವಿದರು ಎಲ್ಲ ಕ್ಷೇತ್ರದಲ್ಲಿ, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ ಕ್ಷೇತ್ರಗಳಲ್ಲಿ ಅದು ವಯಸ್ಸು ಮೇಲೆ ಹೋಗ್ತಿದ್ದ ಹಾಗೆ ಆ ಪ್ರತಿಭೆ ಅನ್ನೋದು ಕೂಡ ಹಾಗೆಯೇ ಸಂಧ್ಯಾಕಾಲದ ಸೂರ್ಯನ ಹಾಗೆ ಮಸಳಿಸ್ತಾ ಹೋಗುವಂಥದ್ದು ನಮ್ಮ ಕಣ್ಣೆದುರು ಬೇಕಷ್ಟು ಉದಾಹರಣೆ ಇದೆ. ಆಮೇಲೆ ಆ ಚೈಲ್ಡ್ ಪ್ರೊಡಿಜಿ ಅನ್ನುವಂಥದ್ದು ಕೇವಲ ಬಯೋಡೇಟಾದಲ್ಲಿ ಮಾತ್ರ ಇರುತ್ತೆ. ಅದು ಒಂದೇ ಬಂಡವಾಳದಲ್ಲಿ ಸಾಧ್ಯ ಆದಷ್ಟು ದಿವಸ ಪಾಪ ಬಿಸ್ನೆಸ್, ವ್ಯಾಪಾರವನ್ನು ಮಾಡಿಕೊಂಡಿರುವಂಥ ಸಾಧ್ಯತೆ. ಯಾಕೆ ಹಾಗಾಗ್ತದೆ ಅಂತ ಹೇಳಿದರೆ, ಅದರ ಜೊತೆಗೆ ಅಭಿಜಾತವಾದ ಪ್ರತಿಭೆ ಇರ್ತದೆ. ಈಗ ಹೇಳಿದ್ದೀನಿ 2 ವರ್ಷದ ಆಸುಪಾಸಿನಲ್ಲಿಯೇ ಹತ್ರ 100 ರಾಗಗಳನ್ನು ಹೇಳ್ತಾ ಗುರುತಿಸ್ತಿತ್ತು. ಈಗಲೂ ಎಲ್ಲ ಇದರಲ್ಲಿ ಫೇಸ್ಬುಕ್ಕು, ವಾಟ್ಸಪ್ಪು ಅದರಲ್ಲೆಲ್ಲ ಅಂಥಗಳದ್ದು ಬರ್ತಾ ಇರುತ್ತೆ. ಅದೇನು ಇದ್ದಕ್ಕಿದ್ದ ಹಾಗೆ ಎಲ್ಲೋ ಸಪ್ತ ಸಮುದ್ರದ ಆಚೆಯಿಂದ ಬಂದಂಥದ್ದೇನೂ ಅಲ್ಲ. ಅದು ಮತ್ತೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬೇಕಾಗುವುದು ಒಂದೇ: ಶ್ರದ್ಧೆ, ಸಾಧನೆ, ಪರಿಶ್ರಮ, ಪ್ರಯತ್ನ. ಇದರಿಂದ ಇವತ್ತು ವಿದುಷಿ ವಾರಿಜಾಶ್ರೀ ಆಗಿದ್ದಾಳೆ. ನಾಟ್ ಬಿಕಾಸ್ ಆಫ್ ಚೈಲ್ಡ್ ಪ್ರೊಡಿಜಿ. ಅದು ಅವರ ಮತ್ತೆ ಅದೇ ಕ್ಷೇತ್ರದಲ್ಲಿ, ಆ ಸಂಗೀತ ಕ್ಷೇತ್ರದಲ್ಲಿಯೇ ತನ್ನ ಆಸಕ್ತಿಯನ್ನು ಕುದುರಿಸಿಕೊಂಡು ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಳ್ಬೇಕಿದ್ರೆ ಎಷ್ಟು ಅಟೆನ್ಷನ್ ಕೊಡಬೇಕು. ಆ ತಪೋಮಗ್ನತೆ ಅಂತೇನಿದೆ, ಅದನ್ನು ಒಬ್ಬ ಕಲಾವಿದ ತನ್ನ ಬಾಲ್ಯದೊಂದಿಗೆ ತನ್ನನ್ನೇ ಗುರುತಿಸಿಕೊಂಡು ತನ್ನೊಂದಿಗೆ ಅದು ಬೆಳೆಯುವ ಹಾಗೆ ನೋಡುವಂಥದ್ದಿದೆಯಲ್ಲ, ಅದು ವಾರಿಜಾಶ್ರೀ. ಅದು ಸಂಗೀತದಲ್ಲಿ ಬೆಳೆದ ಎತ್ತರ. ಈಗ ನಾಳೆ ಅವರೇ ವೇಣುವಾದನವನ್ನು ಇಲ್ಲಿ ಕಚೇರಿಯನ್ನು ಮಾಡಲಿಕ್ಕಿದ್ದಾರೆ. ಹಾಡುವುದೇ ಒಂದು ಭಾಗ ಆದರೆ ದನಿಯೇ ಇಲ್ಲದೆ ಬರೀ ಗಾಳಿ ಹಾಕಿಯೇ
ಸಂಗೀತ ಸ್ವರಗಳನ್ನು ನಿರ್ವಹಣೆ ಮಾಡಬೇಕಾದಂತಹದ್ದು ಕೊಳಲಿನ ಕೆಲಸ. ಹಾಗೆ ಎಡಕ್ಕಾದರೂ ಸರಿ ಬಲಕ್ಕಾದರೂ ಸರಿ. ಗೋಪಾಲಕೃಷ್ಣಡಿಗರು ಹೇಳಿದಾಗೆ ಜಾತಕರ್ಮದ ನಿರತ ಈ ಪುರೋಹಿತ ಭಟ್ಟ ಅಪರ ಕರ್ಮದಲ್ಲೂ ಪಾರಂಗತ ಅಂತ. ಎಲ್ಲ ಪ್ರಯೋಗದಲ್ಲೂ ಅವನು ಸಮರ್ಥ, ಪೂರ್ವಾಪರ ಪ್ರಯೋಗ ನಿಪುಣ ಅಂತ ಹೇಳಿದ ಹಾಗೆ ಹಾಡುವುದು ಎಷ್ಟು ಸಹಜವೋ ಕೊಳಲನ್ನು ಅಷ್ಟೇ ಸಹಜವಾಗಿ ಅವರು ನುಡಿಸ್ತಾರೆ. ಆ ರೀತಿಯಲ್ಲಿ ಬಂದಂತಹ ವಾರಿಜಾಶ್ರೀ ಅವರದ್ದು ಬಯೋಡೇಟಾ ನಾನಂತೂ ಕೇಳಲೂ ಇಲ್ಲ, ನಾನು ಬಯಹಾರ್ಟು ಮಾಡಲಿಲ್ಲ. ನನಗೆ ಗೊತ್ತಿದ್ದಷ್ಟಷ್ಟು ಹೇಳೋದು. ಯಾಕಂದರೆ ಒಬ್ಬನ ಗಾಯಕನನ್ನು ಅಥವಾ ಅವನ ಗಾಯಕತ್ವವನ್ನು ಗುರುತಿಸಲಿಕ್ಕೆ ಬೇರೆ ಯಾವುದೇ ಸರ್ಟಿಫಿಕೇಟ್ಗಳು ಬೇಕಾಗಿರೋದಿಲ್ಲ. ಆದರೆ ನಮಗೊಂದು ಕುತೂಹಲ ಇರುತ್ತಲ್ಲ, ಹೌದಾ ಅವ್ರಿಗೆ ಅದೂ ಗೊತ್ತಿದೆಯಾ ಅಂತ. ಅದು ಆಶ್ಚರ್ಯ. ಗೊತ್ತಿರಬಾರ್ದು ಅಂತಲ್ಲ, ಅದು ಗೊತ್ತಿದೆ ಅಂತ. ಹಾಗೆ ಅವಳು ಹುಟ್ಟಿನಿಂದೇ ಬಂದ ಮತ್ತು ತಂದೆಯಿಂದಲೇ ದೀಕ್ಷಿತಳಾದಂತಹ ಸಂಗೀತದಲ್ಲಿ ದೀಕ್ಷಿತಳಾದ ವಾರಿಜ ಮ್ಯೂಸಿಕ್ ಬಿ ಎನೂ ಕಟ್ಟಿದ್ದಾಳೆ. ಅದು ಯಾಕೆ ಕಟ್ಟಿದ್ದಾಳೆ ನಮ್ಗೆ ಗೊತ್ತಿಲ್ಲ. ಅವಳು ಮ್ಯೂಸಿಕ್ ಬಿ ಎ ಕಟ್ಟಿದ್ದಾಳೆ. ವಾರಿಜನಂಥವ್ರು ಮ್ಯೂಸಿಕ್ ಬಿ ಎಗೆ ಹೋದರೆ ಏನಾಗುತ್ತೆ ಹೇಳಿ, ಫಸ್ಟ್ ರ್ಯಾಂಕ್ ಬರಲೇಬೇಕು, ಬಂದಿದೆ. ಅದಕ್ಕೆ ನಾನು ಒಂದು ಸಿಕ್ಕಿದಾಗ ಹೇಳ್ತಿದ್ದೆ, ಪಾಪ ಇನ್ಯಾರಿಗೋ ಬರೆದು ಕಲ್ಲು ಹಾಕಿದೆಯಲ್ಲಮ್ಮ ಅಂತ. ಏನು ಮಾಡೋದು. ಹಾಗೆ ಇದಾದರೆ ಈಗ ಎಮ್ಮೆಗೆ ಎಪೇರ್ ಆಗ್ತಾ ಇದ್ದಾರೆ. ಅದೆಲ್ಲ ಸರ್ಟಿಫಿಕೇಟ್ ಕೋರ್ಸುಗಳು ಅಷ್ಟೇ. ಅದಕ್ಕಿಂತ ಅಕಾಡೆಮಿಕ್ಕಾಗಿ ಮಲ್ಟಿಮೀಡಿಯಾ ಅದರಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ದಾಳೆ. ಈ ಸಂಗೀತಕ್ಕೆ ಏನೂ ಸಂಬಂಧತೆ ಇತ್ತು ಆ ಕಡೆ. ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ರಾಜೇಶ್ ವೈದ್ಯ, ಎ ಆರ್ ರೆಹಮಾನ್ ಅಂಥವರ ಫೀಲ್ಡ್ ಆ ವಲಯದಲ್ಲಿದ್ದಾಳೆ. ಕನ್ನಡ ಚಿತ್ರದಲ್ಲಿಯೂ ಹಾಡಿದ್ದಾಳೆ. ಎಷ್ಟೋ 2-3 ಚಿತ್ರದಲ್ಲಿ ಹಾಡಿದ್ದಾಳೆ, ನಂಗೆ ಗೊತ್ತಿಲ್ಲ. ಚಿತ್ರರಂಗ ನನಗೆ ಬಹಳ ದೂರ, ಗೊತ್ತಿಲ್ಲ. ಹಾಡಿದ್ದಾರೆ. ಹೀಗೆ ಶಾಸ್ತ್ರೀಯ ಸಂಗೀತ ಇವತ್ತು ನಾಳೆ ಏನು ಕೇಳ್ತಿದ್ದೇವೆ ಅಲ್ಲಿಂದ ಶುರುವಾದದ್ದು ಎಲ್ಲಿವರೆಗೆ ಹೋಗಿದೆ ಅಂತ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ, ಅವರು ಕಲಿತಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೂಲಾಧಾರವೇ ಗಟ್ಟಿಯಾಗಿ ಉಳ್ಳದ್ದು. ಇಲ್ಲದೆ ಇದ್ರೆ ಇದು ಯಾವುದ್ಯಾವುದೋ ಕ್ಷೇತ್ರ, ಅದ್ಯಾವುದೋ ಫಿಲ್ಮ್ ಇದೆಲ್ಲೋ ಇದೆ, ಈ ಸುಗಮ ಸಂಗೀತ ಮತ್ಯಾವುದೋ ಕಡೆ ಇದೆ, ಜಾನಪದ ಇನ್ನೆಲ್ಲೋ ಇದೆ. ಇದೆಲ್ಲ ಯಾಕೆ ಸಾಧ್ಯತೆ ಆಗ್ತದೆ ಅಂದರೆ, ಆ ಸರಿ ಗಮ ಪದ ನಿಸ ಅನ್ನುವಂಥದ್ದನ್ನು ಆ ಮೂಲ ರೂಪದಲ್ಲಿ ಕಲ್ತದ್ದು. ಇದನ್ನು ಹೇಳಿದವರು ಬಾಲಮುರಳಿ ಕೃಷ್ಣ. ವರ್ಷನಲ್ಲಿ ಹೇಳ್ತಾರೆ, ನನಗೆ ಅರ್ಧ ಗಂಟೆ ಅವಕಾಶವನ್ನು ಕೊಡಿ, ನೀವು ಯಾವುದೇ ಪ್ರಪಂಚದ ಯಾವುದೇ ದೇಶದ ಯಾವುದೇ ಮೂಲೆಯ ಸಂಗೀತ ಅಂದರೆ ಹಾಡು, ಶಾಸ್ತ್ರೀಯ ಅಂತಲ್ಲ, ನನಗೆ ಕೇಳಿಸಿ, ಅರ್ಧ ಗಂಟೆ ನಂತರ ನಾನು ಅದನ್ನು ಹಾಡ್ತೇನೆ. ಆಗ ಅವ್ರು ಕೇಳ್ತಾರೆ ಸಂದರ್ಶಕ, ನಿಮ್ಗೆ ಹೇಗೆ ಸಾಧ್ಯ ಕೇಳಿದ್ರೆ, ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿ ಅಂತ ಹೇಳಿದರು. ಅದು ಬೇಸ್ ಆಗಿರುತ್ತೆ. ಹಾಗೆ ಬಂದವರು ಅಂತಹ ವಾರಿಜಾಶ್ರೀ ಇವತ್ತು ಭಕ್ತಿಗೀತೆಗಳ ಗಾಯನವನ್ನು ನಿರ್ವಹಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಹಾರ್ಮೋನಿಯಂ ಪಂಡಿತ್ ಪ್ರವೀಣ್ ಡಿ ರಾವ್ ಅಂತ ಪ್ರಿಂಟೇ ಮಾಡಿದ್ದಾರೆ. ಅದು ಪಾಂಡಿತ್ಯ ಪರಿಪೂರ್ಣನಾದ ಕಲಾವಿದ ಪ್ರವೀಣ್ ಡಿ ರಾವ್. ಇಷ್ಟು ಹೇಳಿದರೆ ಬಹುಶಃ ಸರಿಯಾಗ್ತದೆ. ಬರೀ ಪಂಡಿತ್ ಅಂದರೆ ಸಾಕಾಗುವುದಿಲ್ಲ. ಯಾಕಂದರೆ ಅವರ ಪಾಂಡಿತ್ಯದ ವ್ಯಾಪ್ತಿ ವಿಸ್ತಾರ ಅವರಿಗೂ ತಕ್ಷಣ ಹೇಳಿ ಅಂದರೆ ಬರೋದಿಲ್ಲ. ಅವರು ಬಹುಶಃ ಕನಿಷ್ಠ ಅಂತ ಹೇಳಿದರೆ ಷೋಡಶ ವಾದನ ನಿಪುಣ ಅಂತ ಹೇಳ್ಬೋದೇನು. ಒಂದು 16 ವಾದನಗಳನ್ನು ಅವರು ಖಂಡಿತವಾಗಿಯೇ ನಿರ್ವಹಿಸಬಲ್ಲರು. ಈಗ ಷೋಡಶ ಅನ್ನೋದು ಕಲೆಗೆ ಹೇಳ್ತಾರೆ, ಚಂದ್ರನಲ್ಲಿ ಷೋಡಶ ಕಲೆ ಇದೆ ಅಂತ, ಪರಿಪೂರ್ಣತೆ ಅಂತ. ಹಾಗೆ ಷೋಡಶ ಕಲಾ ಪರಿಪೂರ್ಣ ಅಂದಾಗೆ ಅವ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಯಾವತ್ತೂ ಫ್ಲೈಟ್ನಲ್ಲೇ ಇರ್ತಾರೆ ಅವರು. ಅಂದರೆ ದೇಶ ವಿದೇಶಗಳ ಸಂಚಾರದಲ್ಲಿ ಅಲ್ಲಿ ಹೋದರೆ ಅಲ್ಲಿ ಯಾವುದೇ ಕಿವಿಗೆ ಒಂದು ಶಬ್ದ ಕೇಳಿ ಒಂದು ವಾದನದ್ದು, ಅದನ್ನು ಮೂಲ ಚೂಲ ಸಹಿತವಾಗಿ ಆಮೂಲಾಗ್ರವಾಗಿ ತಿಳ್ಕೊಂಡು ಅದನ್ನು ಹೊತ್ಕೊಂಡೇ ಬರ್ತಾರೆ. ಅದರ ವಾದನ ಯಾರು ಮಾಡಬೇಕು? ಇವರೇ ಮಾಡಬೇಕು, ಅವರೇ ಮಾಡ್ತಾರೆ. ಹಾಗೆ ಈಗ ಹಾರ್ಮೋನಿಯಮ್ಮು ಇದು ಚೆನ್ನಾಗಿ ನುಡಿಸ್ತಾರಾ, ತಬಲ ಚೆನ್ನಾಗಿ ನುಡಿಸ್ತಾರಾ? ಅಲ್ಲ, ಅದು ಏನೇನೋ ಬೇರೆ ಬೇರೆ ವಾದನ ಹೆಸರು, ಗಿಟಾರು. ಅವರು ವಯಲಿನ್ನಲ್ಲೂ ಹೀಗೆ ಹಿಡ್ಕೊಂಡು ಕೈಯಲ್ಲಿ ನುಡಿಸಿದ್ದು ನಾನು ನೋಡಿದ್ದೇನೆ, ಅತ್ಯಂತ ಕಷ್ಟಕರವಾಗಿ. ಹೀಗೆ ಇದು ಅವರ ಸಾಧನೆ. ನಾನು ಅವರಿಗೆ 3-4 ವರ್ಷದ ಹಿಂದೆ ಕಲಾರ್ಣವದಲ್ಲಿ ಅವರಿಗೆ ಕಲಾವತಂಸ ಕೊಟ್ಟಾಗ ಹೇಳಿದ ನೆನಪಿದೆ, ಪ್ರವೀಣ್ ಡಿ ರಾವ್ ಅವರ ಮುಖದಲ್ಲಿ ನಗೆ ರಜೆ ತೆಗೆದುಕೊಂಡದ್ದೇ ಇಲ್ಲ ಅಂತ. ಅದನ್ನು ನಾನೀಗ ಸ್ವಲ್ಪ ಪರಿಷ್ಕರಿಸಿ ಹೇಳುತ್ತೇನೆ. ಪ್ರವೀಣ್ ಡಿ ರಾವ್ ಅವರು
ಮಾಸದ ನಗೆಯ ಕಲಾವಿದ. ಮಾಸದ ನಗೆಯ ಕಲಾವಿದ, ಇದಕ್ಕೆ ಇನ್ನೊಂದು ಅರ್ಥ ಇದೆ. ಮಾಸದ ನಗೆಯ ಜನ ಬಹಳ ಇರ್ತಾರೆ, ತಿಂಗಳಿಗೆ ಒಂದೇ ಸಲ ನಗಾಡೋದು. ಇವರು ಹಾಗಲ್ಲ. ಪ್ರವೀಣ್ ಡಿ ರಾವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಹಾಗೆ ಕೊಳಲಿನಲ್ಲಿ ವಿದ್ವಾನ್ ಶಕ್ತಿಧರ ಅಯ್ಯರವರು, ಇವರು ದೊಡ್ಡ ಗುರುಗಳಲ್ಲಿ ರಾಜೇಂದ್ರ ಪ್ರಸನ್ನ ಅವರಲ್ಲಿ ಕಲಿತವರು. ಈ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪಕ್ವವಾದ್ಯವಾಗಿ, ಪೋಷಕವಾಗಿ, ಪೂರಕವಾಗಿ ತಮ್ಮ ವೇಣುವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ತಬಲಾದಲ್ಲಿ ಇತ್ತ, ಬಲದಲ್ಲಿ ತಬಲಾದಲ್ಲಿ, ಅವರು ಬಲದಲ್ಲಿಯೇ ಇದ್ದಾರೆ. ಇತ್ತ ಬಲದಲ್ಲಿರುವ ತಬಲಾ ವಾದಕರಾದಂತಹ ಪಂಡಿತ್ ಗುರುಮೂರ್ತಿ ವೈದ್ಯ ಅವರು ಹಾಗೆ 4 ಲಯವಾದ್ಯಗಳನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು, ಪರಿಶ್ರಮವನ್ನು, ಸಿದ್ಧಿಯನ್ನು ಪಡೆದವರು. ಗುರುಮೂರ್ತಿ ವೈದ್ಯರವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಆಮೇಲೆ ಎಲ್ಲವುದಕ್ಕೂ ಲಯಕ್ಕೆ ಒಂದು ಗ್ರಿಪ್ ಬೇಕು, ಆಚೀಚೆ ಹೋಗದೇ ಇರುವ ಹಾಗೆ. ನಾವು ಸಂಕ ದಾಟುವಾಗ ಹಿಡಿಗಳ ಇದ್ದ ಹಾಗೆ, ಅದು ನಮ್ಮನ್ನು ಆಧರಿಸಿ ಹಿಡ್ಕೊಳ್ಳುವ ಹಾಗೆ. ಇಷ್ಟೆಲ್ಲ ಗ್ರಿಪ್ ಹಿಡ್ಕೊಳ್ಬೇಕಿದ್ರೆ ಬಹಳ ದೊಡ್ಡ ವ್ಯಕ್ತಿ ಬೇಕು ಅಂದರೆ ಬಂದವನು ಬಾಲಕ, ಗೊತ್ತಾಯ್ತಾ? ಅಂದರೆ ಇನ್ನೊಬ್ಬರನ್ನು ಕುಣಿಸ್ಲಿಕ್ಕೆ ದೊಡ್ಡವರು ಬೇಕು ಅಂತಿಲ್ಲ, ಸಣ್ಣವರು ಸಾಕಾಗುತ್ತೆ. ಅವನು ಇವತ್ತು ತಾಳವನ್ನು ಕೈವಾರಿಸ್ತಾನೆ, ಅಂದರೆ ಹ್ಯಾಂಡ್ಲ್ ಮಾಡ್ತಾನೆ. ಏನು ಅವನು? ರೂಪಕ ತಾಳ, ಅವನ ಹೆಸರು ರೂಪಕ. ಸೊ ಇಲ್ಲಿ ರೂಪಕ ತಾಳ ಇದೆ, ತಾಳವನ್ನು ನಿರ್ವಹಿಸುವ ರೂಪಕ. ಅವನಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ETV ಕನ್ನಡ ವಾಹಿನಿಯಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಅಂತ ಒಂದು ಧಾರಾವಾಹಿ ಬರ್ತಾಯಿತ್ತು. ಅದಕ್ಕಾಗಿ ಶ್ರೀ ಪ್ರವೀಣ್ ಡಿ ರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸುಮಾರು ಒಂದು 300ಕ್ಕೂ ಹೆಚ್ಚು ದಾಸರ ಪದಗಳನ್ನ ರೆಕಾರ್ಡ್ ಮಾಡಿದ್ವಿ ನಾವೆಲ್ಲರೂ. ಇವತ್ತಿನ ಕಾರ್ಯಕ್ರಮ ಭಕ್ತಿಗೀತೆಗಳ ಕಾರ್ಯಕ್ರಮ ಆಗಿದ್ದು, ಆ ಸೆಟ್ ಆಫ್ ಸಾಂಗ್ಸ್ನಿಂದ ಒಂದಷ್ಟು ಆಯ್ಕೆ ಮಾಡಿಕೊಂಡು ಅದು ಕೂಡ ಇವತ್ತನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮರೆತಿರುವುದು ನ್ಯಾಯವೇ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಗರುಡ ಗಮನ ನೀ ಸಿರಿಲೋಲನಾಗಿರೆ, ಗರುಡ ಗಮನ ನೀ ಸಿರಿಲೋಲನಾಗಿರೆ, ಅರಸಿಯನ್ನನು ಕಾಯುವ ದೊರೆಗಳಿನ್ಯಾರಯ್ಯ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ?
ಭುಜಗಶಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀನಿಲ್ಲವೇ? ಭುಜಗಶಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀನಿಲ್ಲವೇ? ಅಜನ ಪಿತನೆ ಕೇಳು ತ್ರಿಜಗವೆಲ್ಲವೂ ಅಜನ ಪಿತನೆ ಕೇಳು ತ್ರಿಜಗವೆಲ್ಲವೂ ನಿನ್ನ ಸುಜನ ಪಾಲಕನೆಂದು ಭಜನೆ ಮಾಡ್ಬೋದು ಕಂಡು. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ? ದಬದ ಮದವ ರೆಗಮದ ಗಗರೆ ರೆದ ಮದ ಮರೆ ರೆ ಮದನಿ ಧನಿ ನಿದ ಮರೆ ನಿಧನಿ ದ ಮರೆ ದ ಮದ ರೇ ಮರೆ ನೇ ಧನಿ ರೆ ಗ ಮದ ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ? ಸಿರಿರಮಣನೆ ಎನ್ನ ಕರುಣದಿಂದಲೇ ಕಾಯೋ. ಕಾಯೋ ಕಾಯೋ ಎನ್ನ ಕಾಯೋ ಎನ್ನ ಕರುಣದಿಂದಲೇ ಕಾಯೋ. ಸಿರಿರಮಣನೆ ಎನ್ನ ಕರುಣದಿಂದಲೇ ಕಾಯೋ. ಸಿರಿರಮಣನೆ ಎನ್ನ ಕರುಣದಿಂದಲೇ ಕಾಯೋ. ಪರಮ ಪುರುಷ ಸಿರಿ ಪುರಂದರ ವಿಠಲ. ಪರಮ ಪುರುಷ ಸಿರಿ ಪುರಂದರ ವಿಠಲ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಗರುಡ ಗಮನ ನೀ ಸಿರಿಲೋಲನಾಗಿರೆ. ಗರುಡ ಗಮನ ನೀ ಸಿರಿಲೋಲನಾಗಿರೆ. ಅರಸಿ ಎನ್ನನ್ನು ಕಾಯುವ ದೊರೆಗಳೆನ್ಯಾರಯ್ಯ ಯಾರಯ್ಯ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ? ಮರೆತಿರುವುದು ನ್ಯಾಯವೇ? ಮರೆತಿರುವುದು ನ್ಯಾಯವೇ? ನ್ಯಾಯವೇ?
ಜಗನ್ಮೋಹನನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಒಬ್ಬಳ ಬಸುರಿಂದಲಿ ಬಂದೆ ಮತ್ತೊಬ್ಬಳ ಕೈಯಲ್ಲಿ ನೀ ಬೆಳೆದೆ ಒಬ್ಬಳ ಬಸುರಿಂದಲಿ ಬಂದೆ ನೀ ಬಂದೆ ಒಬ್ಬಳ ಮತ್ತೊಬ್ಬಳ ಕೈಯಲ್ಲಿ ನೀ ಬೆಳೆದೆ ಬೆಳೆದೆ ಒಬ್ಬಳ ಬಸುರಿಂದಲಿ ಬಂದೆ ಮತ್ತೊಬ್ಬಳ ಕೈಯಲ್ಲಿ ನೀ ಬೆಳೆದೆ ಕೊಬ್ಬಿದ ದೈತ್ಯರ ಒಡಲ ಸೀಳಿದೆ ಕೊಬ್ಬಿದ ದೈತ್ಯರ ಒಡಲ ಸೀಳಿದೆ ಇಂಥ ತಪ್ಪೆ ಪಾಠವನೆಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಎಂದೆಂದು ಗುಣಗಳ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಎಂದೆಂದಿಗೂ ಗುಣಗಳ ಪೊಗಳಲು ಇಂದ್ರಾದಿಗಳಿಗೆ ಅಳವಲ್ಲ ಮಂದರಧರ ಶ್ರೀ ಪುರಂದರ ವಿಠಲ ವಿಠಲ ಪುರಂದರ ಮಂದರಧರ ಶ್ರೀ ಪುರಂದರ ವಿಠಲನೆ ಮಂದರಧರ ಶ್ರೀ ಪುರಂದರ ವಿಠಲನೆ ಒಂದೊಂದಾಟವನೆಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಜಗವ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ
ಮಾಧವನ ತೋರಿಸಯ್ಯ ಗುರುಕುಲೋ ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಮಾಧವನ ತೋರಿಸಯ್ಯ ಗುರುಕುಲೋ ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಮಾರನ್ನ ಗೆಲಿದ ಮನೋಹರ ಮೂರ್ತಿ ಸಾರ ಸಜ್ಜನರಿಗೆ ಸುರ ಚಕ್ರವರ್ತಿ. ಮಾರನ್ನ ಗೆಲಿದ ಮನೋಹರ ಮೂರ್ತಿ ಸಾರ ಸಜ್ಜನರಿಗೆ ಸುರ ಚಕ್ರವರ್ತಿ. ಧಾರುಣಿಯೆಲ್ಲ ತುಂಬಿತು ನಿನ್ನ ಕೀರ್ತಿ. ಆ ಧಾರುಣಿಯೆಲ್ಲ ತುಂಬಿತು ನಿನ್ನ ಕೀರ್ತಿ. ಮುರಾರಿಯ ತೋರಿಸೋ ಮುರಾರಿಯ ತೋರಿಸೋ ನಿನಗೆ ಶರಣಾರ್ಥಿ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಮಾಧವನ ತೋರಿಸಯ್ಯ ಗುರುಕುಲೋ ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಚಿನ್ನ ಶ್ರೀ ಪ್ರಸನ್ನ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ. ಚನ್ನ ಶ್ರೀ ಪ್ರಸನ್ನ ಚನ್ನ ಶ್ರೀ ಪ್ರಸನ್ನ ಹಯವದನನ್ನ ಅನುದಿನ ನೆನೆವಂತೆ ಅನುದಿನ ನೆನೆವಂತೆ ಅನುದಿನ ನೆನೆವಂತೆ ಅನುದಿನ ನೆನೆವಂತೆ ಮಾಡೋ ನೀಯನ್ನ. ಚನ್ನ ಶ್ರೀ ಪ್ರಸನ್ನ ಹಯವದನ ಅನುದಿನ ನೆನೆವಂತೆ ಮಾಡೋ ನೀಯನ್ನ. ಅನ್ಯರರಿಯೇನೋ ಗುರುವೆಂಬೆ ನಿನ್ನ. ಗುರುವೆಂಬೆ
ಗಂಗಾಧರ ಮಹಾಲಿಂಗ ಗಂಗಾಧರ ಮಹಾಲಿಂಗ ಗಂಗಾಧರ ಮಹಾಲಿಂಗ ನೀನಲ್ಲದೆ ಜಗಕ್ಕಿನ್ನು ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಮಾನದಿಂದಲೇ ಕಾಯುವ ದೊರೆಗಳನ ಕಾಣೆ ನೀನೇ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಮಾನದಿಂದಲೇ ಕಾಯುವ ದೊರೆಗಳನ ಕಾಣೆ ನೀನೇ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಮುಕುಂದ ದಾನವಾಂತಕ ದೀನ ಜನಮಂದಾರನೆ ಧ್ಯಾನಿ ಪರ ಮನ ಸಂಚಾರನೆ ದಾನವಾಂತಕ ದೀನ ಜನಮಂದಾರನೆ ಧ್ಯಾನಿ ಪರ ಮನ ಸಂಚಾರನೆ ಮೌನನಾದೆನು ನಿನ್ನ ಧ್ಯಾನಾನಂದದಿ ಮೌನನಾದೆನು ನಿನ್ನ ಧ್ಯಾನಾನಂದದಿ ಈಗ ಸಾನುರಾಗದಿ ಕಾಯೋ ಸನಕಾದಿ ವಂದ್ಯನೆ ನೀನೇ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಮಂಧರಧರ ಅರವಿಂದಲೋಚನ ನಿನ್ನ ಕಂದನೆಂದೆನಿಸೋಯನ್ನ ಮಂದರಧರ ಅರವಿಂದಲೋಚನ ನಿನ್ನ ಕಂದನೆಂದೆನಿಸೋಯನ್ನ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದನ್ನ ಕಾಯೋ 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 ಕಾಯೋ
ಮುಕುಂದ ನಿಗಮ ಗೋಚರ ಮುಕುಂದ ಒಡವೆ ವಸ್ತುಗಳಿಟ್ಟು ಬಡಿವಾರ ಬದುವರು ಸಡಗರದಿಂದಲೇ ನಡೆಯುವರು. ಒಡವೆ ವಸ್ತುಗಳಿಟ್ಟು ಬಡಿವಾರ ಬದುವರು ಸಡಗರದಿಂದಲೇ ನಡೆಯುವರು. ಸಡಿಲ ಹೊಡೆದ ಹಾಗೆ ಬಡತನ ಬಂದರೆ ಕೊಡವ ಹೊತ್ತು ನೀರ ತರುವರಯ್ಯ ಕೊಬ್ಬಲಿರಬೇಡ ಮನುಜ ಕೊಬ್ಬಲಿರಬೇಡ ಮನುಜ ಕೊಬ್ಬಲಿರಬೇಡ ನೀನು ಕೊಬ್ಬಲಿರಬೇಡ ಮನುಜ ಕೊಬ್ಬಲಿರಬೇಡ ನೀನು ಕೊಬ್ಬಲಿರಬೇಡ ಮನುಜ ಕೊಬ್ಬಲಿರಬೇಡ. ಸಿರಿಮಾನ ಬಂದಾಗ ಬಿರಿ ಬಿರಿ ನಡೆವರು ನಡೆಯಲಾರನೆಂದು ಮಿಡುಕುವರು. ಸಿರಿಮಾನ ಬಂದಾಗ ಬಿರಿ ಬಿರಿ ನಡೆವರು ನಡೆಯಲಾರನೆಂದು ಮಿಡುಕುವರು. ಸಿರಿ ಹೋದ ಮರುದಿನ ಬಡತನ ಬಂದರೆ ಹುರುಕು ಹತ್ತಿದಂತೆ ಕೆರಕೊಂಬರಯ್ಯ ಕೊಬ್ಬಲಿರಬೇಡ ಮನುಜ ಕೊಬ್ಬಲಿರಬೇಡ ನೀನು ಕೊಬ್ಬಲಿರಬೇಡ
ಶಾಪಿಸಿಕೊಂಬರು ಬಡವರ ಕೈಯ. ವ್ಯಾಪಾರ ಬಂದಾಗ ಈ ಪರಿಮಾಳ್ಪರು ಶಾಪಿಸಿಕೊಂಬರು ಬಡವರ ಕೈಯ. ಶ್ರೀಪತಿ ಪುರಂದರ ವಿಠಲರಾಯನ ವ್ಯಾಪಾರ ಮುಗಿದರೆ ತರಿದುಂಬರಯ್ಯ. ಕೊಪ್ಪಲಿರಬೇಡ ಮನುಜ, ಕೊಪ್ಪಲಿರಬೇಡ ನೀನು, ಕೊಪ್ಪಲಿರಬೇಡ ಮನುಜ, ಕೊಪ್ಪಲಿರಬೇಡ, ಕೊಪ್ಪಲಿರಬೇಡ, ಕೊಪ್ಪಲಿರಬೇಡ. ಪದ ಪಗರೆ ದರೆ ಸ. ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತೋ, ಪ್ರಾಚೀನದಲ್ಲಿ ಹ್ಯಾಂಗೆ ಬರೆದಿತ್ತೋ ಹಾಗೆ ಇರಬೇಕು, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪ್ರಾಚೀನದಲ್ಲಿ, ಪ್ರಾಚೀನದಲ್ಲಿ, ಪ್ರಾಚೀನದಲ್ಲಿ ಹಾಗೆ ಬರೆದಿತ್ತು ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪರಿಯಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ, ಹಾಗೆ ಇರಬೇಕು, ಹಾಗೆ ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಇರಬೇಕು ಸಂಸಾರ
ಸಾಕಿದಂತೆ ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ನೀನೇ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ನೀನೇ ಬಿಡಿಸಯ್ಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಹಾಗೆ ಇರಬೇಕು ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು ಪ್ರಾಚೀನದಲ್ಲಿ ಹಾಗೆ ಬರೆದಿತ್ತೋ ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು ಹಾಗೆ ಇರಬೇಕು ಹಾಗೆ ಇರಬೇಕು. ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಏನಗೆ ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಏನಗೆ ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಏನಗೆ ಏನ ಬೇಡಲಿ.
ಜನಕನ ಕೊಡು ಎಂದು ಜಗದೀಶ ಬೇಡುವೆನೆ, ಜನಕನ ಕೊಡು ಎಂದು ಜಗದೀಶ ಬೇಡುವೆನೆ, ಜನಕನೇ ನಿತ್ತನ ಪ್ರಹ್ಲಾದಗೆ ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀಡಿದ್ದ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನ ಬೇಡಲಿ. ಬೇಡುವೆನು ನಾನಿನ್ನ ಬೇಡತಕ್ಕುದ ದೇವ, ನೀಡೇನೆಂಬುದು ನಿನ್ನ ಮನದೊಳಿತ್ತೆ. ಬೇಡುವೆನು ನಾನಿನ್ನ ಬೇಡುವೆನು ನಾನಿನ್ನ ಬೇಡತಕ್ಕುದ ದೇವ ದೇವ, ನೀಡೇನೆಂಬುದು ನಿನ್ನ ಮನದೊಳಿದ್ದೆ. ಬೇಡುವೆನು ನಾನಿನ್ನ ಬೇಡತಕ್ಕುದ ದೇವ, ನೀಡೇನೆಂಬುದು ನಿನ್ನ ಮನದೊಳಿದ್ದೆ. ಮೂಡಲಗಿರಿವಾಸ ಗೋಪಾಲ ವಿಠಲ, ಮೂಡಲಗಿರಿವಾಸ ಗೋಪಾಲ ವಿಠಲ, ಪರರ ಬೇಡದಂತೆ ಎನ್ನ ಮಾಡಯ್ಯ ಹರಿಯೇ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನ ಬೇಡಲಿ ನಿನ್ನ ಬಳಿಗೆ ನಾ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನ ಬೇಡಲಿ ಏನ ಬೇಡಲಿ ಏನ ಬೇಡಲಿ ಏನ ಬೇಡಲಿ.
ಮುಂದೆ ಫಲ ಎಂದು ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಗಬೇಡ 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 ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಗಬೇಡ 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 ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಗಬೇಡ 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 ತುದಿನಾಲಿಗೆ ಬೆಲ್ಲ ಎದೆ ಕತ್ತರಿ ಅವರ ಸಂಗ ಬೇಡ ತುದಿನಾಲಿಗೆ ಬೆಲ್ಲ ತುದಿನಾಲಿಗೆ ಬೆಲ್ಲ ಎದೆ ಕತ್ತರಿ ಅವರ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ 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 ಸಂಗಬೇಡ ತುದಿನಾಲಿಗೆ ಬೆಲ್ಲ ಎದೆ ಕತ್ತರಿ ಅವರ ಸಂಗ ಬೇಡ ಹದವು ಮೀರಿದ ಮೇಲೆ ಹದವು ಮೀರಿದ ಮೇಲೆ ಹಲವ ನಾಡುವರ ಪ್ರಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಹಿಂದಾಡಿಕೊಂಬರ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ತನ್ನ ಕಾರ್ಯಕ್ಕಾಗಿ ಪರರ ಕೆಡಿಸುವವರ ಸಂಗ ಬೇಡ ತನ್ನ ಕಾರ್ಯಕ್ಕಾಗಿ ಪರರ ಕೆಡಿಸುವವರ ಸಂಗ ಬೇಡ ಚೆನ್ನ ಶ್ರೀ ಪುರಂದರ ವಿಠಲನ ಹೊರತು ಚೆನ್ನ ಶ್ರೀ ಪುರಂದರ ವಿಠಲನ ಹೊರತು ಪ್ರಸಂಗ ಬೇಡ ಪ್ರಸಂಗ ಬೇಡ ಪ್ರಸಂಗ ಬೇಡ ಪ್ರಸಂಗ ಬೇಡ ಮುಂದೆ ಫಲ ಎಂದು ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ ಸಂಗ ಬೇಡ
ಕೃಷ್ಣ 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 ನೀ ಬೇಗನೆ ಬಾರೋ ಬೇಗನೆ ಬಾರೋ ಬೇಗನೆ ಬಾರೋ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ 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 ಕೃಷ್ಣ ನೀ ಬೇಗನೆ ಬಾರೋ
ನೀ ಬೇಗನೆ ಬಾರೋ. ತಾಯಿಗೆ ಬಾಯಲಿ ಜಗವನ್ನು ತೋರಿದ, ತಾಯಿಗೆ ಬಾಯಲಿ ಜಗವನ್ನು ತೋರಿದ ಜಗದೋದ್ಧಾರಕ, ಜಗದೋದ್ಧಾರಕ, ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣ ನೀ ಬೇಗನೆ ಬಾರೋ, ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ 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 ಕೃಷ್ಣ. ಗುರುವಿನ ಗುಲಾಮನಾಗುವ ತನಕ ದುರ್ಗಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದುರ್ಗಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೇಕವನೋದಿದರೇನು ವ್ಯರ್ಥವಾಯ್ತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದುರ್ಗಂಧ ಮುಕುತಿ. ಪರಿಪರಿ ಶಾಸ್ತ್ರವನೇಕವನೋದಿದರೇನು ವ್ಯರ್ಥವಾಯ್ತು ಭಕುತಿ. ಗುರುವಿನ ಗುಲಾಮನಾಗುವ
ಪುರಾಣವ ಮುಗಿಸಿದರಿಲ್ಲ. ಆರು ಶಾಸ್ತ್ರವನೋದಿರಲಿಲ್ಲ, ನೂರಾರು ಪುರಾಣವ ಮುಗಿಸಿದರಿಲ್ಲ. ಸಾರಿ ಸಜ್ಜನರ ಸಂಗವ ಮಾಡದೆ, ಸಾರಿ ಸಜ್ಜನರ ಸಂಗವ ಮಾಡದೆ, ಧೀರನಾಗಿ ತಾ ಮೆರೆದರೆ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ಮುಕುತಿ. ಪರಿ ಪರಿ ಶಾಸ್ತ್ರವನೇಕವನೋದಿದರೇನು ವ್ಯರ್ಥವಾಯ್ತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ಮುಕುತಿ. ನಾರಿಯ ಭೋಗ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ. ಸರೆ ಪ ಮಬನಿ ಪ ಮಬಗ ಮರಿ ಸರೆ ಪ ಮಬದ ಮಬ ಸದಾ ನಿ ರೇ 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 ಸದಾ ನಿ ಪ ಮಬದ ನಿ ಸರೆ ಮಬದ ನಿ ಸರೆ ಮಬದ ನಿ ಸರೆ ಗ ಮರೆ ರ ನಿ ಸರೆ ಸದಾ ನಿ ನಿ ಪ ಮಬ ಗ ಮರೆ ಸರೆ ಬಗ ರೇ ಬಗ ರೇ ಬಗ. ನಾರಿಯ ಭೋಗ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ. ನಾರದ ವರದ ಶ್ರೀ ಪುರಂದರ ವಿಠಲ 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 ವಿಠಲ. ನಾರದ ವರದ ಶ್ರೀ ಪುರ
ಮಂದಮತಿಯೋ ನಾನು ಮಂದಮತಿಯೋ ನಾನು ಮದನ ಜನಕನು ನೀನು 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 ಕುಂದುಗಳನೆನಿಸದೆ ಕುಂದುಗಳನೆನಿಸದೆ ದಯಮಾಡಿ ಸಲಹೋ ಮಂದಮತಿಯೋ ನಾನು ಮದನ ಜನಕನು ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಕುಂದುಗಳನೆನಿಸದೆ ದಯಮಾಡಿ ಸಲಹೋ ಮಂದಮತಿಯೋ ನಾನು ಶರಣ ರಕ್ಷಕ ನೀನು ಪರಮ ಪಾತಕಿ ನಾನು ಶರಣ ರಕ್ಷಕ ನೀನು ಪರಮ ಪಾತಕಿ ನಾನು ದೂತ ಪರ್ವತವ ಪರಿಹರಿಪೆ ನೀನು ಶರಣ ರಕ್ಷಕ ನೀನು ಪರಮ ಪಾತಕಿ ನಾನು ದೂತ ಪರ್ವತವ ಪರಿಹರಿಪೆ ನೀನು ಮರುಳುಗೊಂಬೆನು ನಾನು ಅರಿತು ರಕ್ಷಿಪೆ ನೀನು ಮರುಳುಗೊಂಬೆನು ನಾನು ಅರಿತು ರಕ್ಷಿಪೆ ನೀನು ಗರ್ವಾಹಂಕಾರಿ ನಾನು ಅಹಂಕಾರಿ ನಾನು ಗರ್ವಾಹಂಕಾರಿ ನಾನು ಅಹಂಕಾರಿ ನಾನು ನಾನು ಅಹಂಕಾರಿ ನಾನು ಗರ್ವಾಹಂಕಾರಿ ನಾನು ಅಗಮ್ಯ ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಕುಂದುಗಳನೆನಿಸದೆ ಎಣಿಸದೆ ಕುಂದುಗಳನೆನಿಸದೆ ದಯಮಾಡಿ ಸಲಹೋ ಮಂದಮತಿಯೋ ನಾನು ಸಗ ಮಗ ಮಪಗ ಮಪಗ ಮರಿ ನಿರೆ ಮಗ ಸದ ದಸಗ ನಿಗ ಗಬಸನಿ ಬಗ ಮದನಿ ಸಮ
ಸಮಗ ಸರಿ ನಿ ಗಮರೆ ಮಗ ಸದನೆ ರೆ ಮದನೆ ರೆ ಮಗ ಗಮರೆ ಸಮಗ ರೆ ಸಮಗ ರೆ ಸಮಗ 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 ಮಂದ ಭಾಗ್ಯನು ನಾನು ಇಂದಿರಾಪತಿ ಮಂದ ಭಾಗ್ಯನು ಮಂದ ಭಾಗ್ಯನು ಮಂದ ಭಾಗ್ಯನು ಮಂದ ಭಾಗ್ಯನು ನಾನು ಮಂದ ಭಾಗ್ಯನು ನಾನು ಇಂದಿರಾಪತಿ ನೀನು ಮಂದ ಭಾಗ್ಯನು ನಾನು ಇಂದಿರಾಪತಿ ನೀನು ಹಿಂದು ಮುಂದಿನ ಸುದ್ದಿ ಅರಿಯದವ ನಾನು ಮಂದ ಭಾಗ್ಯನು ನಾನು ಇಂದಿರಾಪತಿ ನೀನು ಹಿಂದು ಮುಂದಿನ ಸುದ್ದಿ ಅರಿಯದವ ನಾನು ತಂದೆ ಶ್ರೀ ಪುರಂದರ ವಿಠಲ 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 ಸರೆ ಮದನಿ ಸನಿ ನಮಗರಿ ಗರಿ ಸ ವಿಠಲ 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 ತಂದೆ ಶ್ರೀ ಪುರಂದರ ವಿಠಲರಾಯನೇ ತಂದೆ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದು ಭಕ್ತರನು ಸಲಹುವೆಯೋ ನೀನು ಮಂದಮತಿಯೋ ನಾನು ಮಂದಮತಿಯೋ ನಾನು ಮಂದಮತಿಯೋ ನಾನು ಮದನ ಜನಕನು ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಕುಂದುಗಳ ನೆನೆಸದೆ ದಯಮಾಡಿ ಸಲಹೋ ಮಂದಮತಿಯೋ ನಾನು ಮದನ ಜನಕನು ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಮಂದಮತಿಯೋ ನಾನು ಮದನ ಜನಕನು ನೀನು ಮದನ ಜನಕನು ನೀನು ಮದನ ಜನಕನು ನೀನು. ಅದ್ಭುತವಾದ ಸಾಹಿತ್ಯ, ಸ್ವರ ಸಂಯೋಜನೆ ಈ ಹಾಡು. ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ, ಇನ್ನು ಸಂಶಯವೇಕೆ ನಿನ್ನ ಚರಣದಲ್ಲಿ ಸೇರಿಸೋ. ಎನ್ನ ಮನದ ಡೊಂಕ ತಿದ್ದಿಸೋ
ನಿನ್ನ ಚರಣದಲ್ಲಿ ಸೇರಿಸೋ ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ ಇನ್ನು ಸಂಶಯವೇಕೆ ನಿನ್ನ ಚರಣದಲ್ಲಿ ಸೇರಿಸೋ. ಉದಯವಾದರೆ ಊಟದ ಚಿಂತೆ ಅದರ ಮೇಲೆ ಭೋಗದ ಚಿಂತೆ. ಉದಯವಾದರೆ ಊಟದ ಚಿಂತೆ ಅದರ ಮೇಲೆ ಭೋಗದ ಚಿಂತೆ. 14 ಲೋಕವಾಳಬೇಕೆಂಬ ಚಿಂತೆ. ಇದು ಪುಣ್ಯ ಇದು ಪಾಪವೆಂದು ಹೃದಯದಲ್ಲಿ ಭಯವಿಲ್ಲದೆ ಮದನ ಮೋಹನ ನಿನ್ನ ಪಾದವ ನಂಬಿದೆ. ದೀನದಯಾಳೋ ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ ಇನ್ನು ಸಂಶಯವೇಕೆ ನಿನ್ನ ಚರಣದಲ್ಲಿ ಸೇರಿಸೋ. ಅಗಣಿತ ಸುಖ ಬಂದರೆ ಧನಿಕನಾನೆಂಬೆ. ಅಗಣಿತ ಸುಖ ಬಂದರೆ ಧನಿಕನಾನೆಂಬೆ. ಮಿಗೆ ಹಾನಿಗೆ ಹರಿಯ ದೂಷಿಸಿ ನೆಗೆದು ಪತಂಗ ಕಿಚ್ಚಲಿ ಬೀಳುವ ಬಗೆಯಾದೆನು. ಪುರಂದರ ವಿಠಲ ಖಗರಾಜ ಸುವಾಹನ ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ ಇನ್ನು ಸಂಶಯವೇಕೆ ನಿನ್ನ ಚರಣದಲ್ಲಿ ಸೇರಿಸೋ ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ ಇನ್ನು ಸಂಶಯವೇಕೆ ನಿನ್ನ ಚರಣದಲ್ಲಿ ಸೇರಿಸೋ ಎನ್ನ ಮನದ ಡೊಂಕ ತಿದ್ದಿಸೋ ಹೇ ಶ್ರೀನಿವಾಸ ಇನ್ನು ಸಂಶಯವೇಕೆ.
ಚರಣದಲ್ಲಿ ಸೇರಿಸೋ. ಚೆನ್ನಾಗಿ ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ, ಮಧುರವಾಗಿ ಹಾಡಿದ್ದಾರೆ, ಶ್ರಾವ್ಯವಾಗಿ ಹಾಡಿದ್ದಾರೆ, ಹೀಗೆಲ್ಲ ಅವರನ್ನು ಪ್ರಶಂಸಿಸುವ ಅಂಥೇಳಿ ಹೇಳಿದರೆ ಅವರ ಭಕ್ತಿ ಸಂಗೀತದ ಮಧ್ಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ, ಹುಷಾರ್ ಅಂದಿದ್ದಾರೆ. ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಗಬೇಡ, ಸಂಗಬೇಡ, ಸಂಗಬೇಡ. ನೀನು ಚೆನ್ನಾಗಿ ಹಾಡಿದ್ದೀನಿ, ಮುಂದೆ ಫಲ ಅಂತ ಹೇಳ್ತು, ಹಿಂದಾಡಿಕೊಂಡರೆ. ಹಾಗಾಗಿ ಬಾಯ್ಬಿಟ್ಟು ಹೇಳುವಾಗೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ನಿಜ ಜೀವನದಲ್ಲಿ ಇರ್ತದೆ ಅಂತ ದಾಸರಂತಹ ಅನುಭಾವಿಗಳು ಹೇಳಿದ್ದಾರೆ. ಒಂದು ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರುವುದನ್ನು ಸ್ಮರಿಸಿಕೊಳ್ಳುವುದು ಇಲ್ಲಿ ಸಾಂದರ್ಭಿಕ ಅಂತ ಅನ್ನಿಸ್ತದೆ. ಯಾಕೆ ಹೇಳ್ತಿದ್ದೇನೆ ಅಂದರೆ, ವಾರಿಜಾಶ್ರೀ ಹಾಡಿನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಉಚ್ಚಾರದ ಬಗ್ಗೆ ಹೇಳ್ತಾ ಇದ್ದೇನೆ, ಭಾಷೆಯ ಬಗ್ಗೆ ಹೇಳ್ತಾ ಇದ್ದೇನೆ. ಆ ಭಾಷೆಯಲ್ಲಿ ಇರುವಂತಹ ಒಂದು ನಾದ, ಅದರಲ್ಲಿ ಇರುವಂತಹ ಒಂದು ಮಧುರತೆ ಪ್ರತಿ ಭಾಷೆಗೂ ಇರ್ತದೆ, ಕನ್ನಡ ಸಂಸ್ಕೃತ ಅಂತಲ್ಲ. ಆ ಶಬ್ದ ಆ ಭಾಷೆಯಲ್ಲಿ ಅದರ ಧ್ವನಿಯಲ್ಲಿ ಹೊರಗೆ ಬಂದಾಗ ಅದು ತನ್ನ ಎಲ್ಲ ಅರ್ಥವನ್ನು ಪ್ರಕಾಶಿಸ್ತದೆ. ಆದರೆ ಸಾಮಾನ್ಯವಾಗಿ ನಾವು ಶಾಸ್ತ್ರೀಯ ಸಂಗೀತ ಕಚೇರಿ ಆಗಲಿ, ಸುಗಮ ಸಂಗೀತ ಆಗಲಿ, ದಾಸ ಸಾಹಿತ್ಯ ಆಗಲಿ, ಆ ಭಾಷೆಯ ಧ್ವನಿಯನ್ನು ಹೊರಗೆ ಹಾಕುವುದನ್ನು ಕಾಣೋದು ಬಹಳ ಅಪರೂಪ. ತೇಲಿಸಿಕೊಂಡು ಹೋಗ್ತಿರ್ತದೆ. ಅಥವಾ ಮಂದಮತಿಯು ನಾನು ಮದನ ಜನಕನು ನೀನು, ಮಂದಮತಿಯು ನಾನು ಮದನ ಜನಕ, ಮಂದಮತಿ ಮದನ ಜನಕ ಆಗ್ತಾನೆ, ನಾನಲ್ಲ. ಈಗ ಎಲ್ಲಿಂದ ಎಲ್ಲಿಗೋ ಸೇರಿಸುವುದು, ಹೀಗಿದ್ದೆ ಅರ್ಥ ಅನರ್ಥಕ್ಕೆ ಹೋಗುವಂತಹದ್ದು. ಇದನ್ನೇ ಡಿ ವಿ ಜಿಯವರು ಮೈಸೂರು ವಾಸ್ತವಾಚಾರ್ಯರ ಬಗ್ಗೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೀತಾರೆ. ಇದೊಂದು 60-70 ವರ್ಷದ ಹಿಂದೆ ಅವರು ಸಂಸ್ಕೃತ ಶ್ಲೋಕಗಳನ್ನು, ಸಂಸ್ಕೃತ ಪದ್ಯಗಳನ್ನು ವಾಸ್ತವಾಚಾರ್ಯರು ಹಾಡಿದರೆ ಆ ಸಂಸ್ಕೃತ ಭಾಷೆಗಿರುವಂತಹ ಆ ಒಂದು ಸಿಹಿತನ ಏನಿದೆ ಅದು ಅಷ್ಟು ಸಂಪೂರ್ಣ ಪ್ರಕಾಶದಿಂದ ಹೊರಗಡೆ ಬರ್ತಾ ಇತ್ತು. ಶಬ್ದಗಳ ಮಧ್ಯದಲ್ಲಿ, ಅಕ್ಷರಗಳ ಮಧ್ಯದಲ್ಲಿ ಅವರು ಎಷ್ಟು ನಾಜೂಕಾಗಿ ಗಮಕಗಳನ್ನು ತಂದು ಅದರ ಅರ್ಥವನ್ನು, ಧ್ವನಿಯನ್ನು, ಸ್ವರೂಪವನ್ನು ಕೆಡಿಸದೆ ಹಾಡ್ತಾ ಇದ್ರು ಅಂತ. ಬಹುಶಃ ಡಿ ವಿ ಜಿಯವರ ಸನ್ನಿಧಾನದಲ್ಲಿ ವಾರಿಜ ಅವರ ಪದ್ಯವನ್ನು ಕೇಳಿದಾಗ 70 ವರ್ಷದ ನಂತರವೂ ಕೂಡ ಆ ಒಂದು ಆಶಾ ಕಿರಣ ಇನ್ನೂ ಜೀವಂತವಾಗಿದೆ ಅಂತ ನನಗನ್ನಿಸ್ತು. ಅಷ್ಟು ಅರ್ಥವನ್ನು ಹೊರಗೆ ಹಾಕಿ ಹಾಡಿದ್ದು. ಮತ್ತು ಸಂಗೀತದ ರಾಗದ ಬಗ್ಗೆ, ನಿರ್ವಹಣೆ ಬಗ್ಗೆ ನಾವು ಹೇಳುವ ಹಾಗೆ ಇಲ್ಲ. ಇಲ್ಲಿ ಬಹಳಷ್ಟು ಸಂಗೀತ ತಿಳಿದವರು ಇದ್ದಾರೆ. ಇದು ವರ್ತಮಾನಿಕವಾದಂತಹ ಸಂಗೀತದ ವಿಧಾನ. ಒಂದು ಬೇಸ್, ಒಂದು ರಾಗವನ್ನು ತಗೊಂಡು ಮಧ್ಯದಲ್ಲಿ ಅದಕ್ಕೆ ವಿವಾದಿ ಸ್ವರಗಳು ಅನ್ನುವಂತಹದ್ದು. ಸಾಮಾನ್ಯ ಭಾಷೆಯಲ್ಲಿದ್ದರೆ ಅಪಸ್ವರ ಅಂತ. ಭಾಳ ಅಪಸ್ವರ ಹಾಡ್ತಾರೆ ಅವರು. ಅಪಶ್ರುತಿ ಅಲ್ಲ, ಅಪಸ್ವರ ಹಾಡ್ತಾರೆ. ಆ ರಾಗದಲ್ಲಿ ಇಲ್ಲದೇ ಇರೋ ಸ್ವರ ತಗೊಂಡ್ರೆ ಅದು ಅಪಸ್ವರ. ವಿವಾದಿ ಸ್ವರ ನಿಜವಾಗಿಯೂ ಅತ್ಯಂತ ಕಷ್ಟದಾಯಕವಾದಂತಹದ್ದು. ಒಂದು ರಾಗದ ಗುಂಗಿನಲ್ಲಿರುವಾಗ ಅದರದ್ದಲ್ಲದೇ ಇರೋ ಸ್ವರವನ್ನಲ್ಲಿ ತಂದು ಅದ್ರ ಜೊತೆ ಸೇರಿಸಿ ಮತ್ತೆ ಬಿಡಿಸಿ ಮತ್ತೆ ಹೆಣೆದು ಮತ್ತೆ ಗಂಟು ಹಾಕಿ ಬಹಳ ಕಷ್ಟ. ಆದ್ದರಿಂದ ಎದುರು ಫಲ ಅಂದರೆ ಹಿಂದೆ ಆಡ್ಕೊಳ್ಳೋದಿಲ್ಲ. ಖಂಡಿತವಾಗಿಯೂ ಫಲ ಇಂತಹ ಒಂದು ಒಳ್ಳೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ಈ ಸ್ವರ ಸಂಯೋಜನೆ ಬಗ್ಗೆ ಇದೆಲ್ಲ ಪ್ರವೀಣ್ರವರದ್ದೇ ಕೈವಾಡ ಇರಬೇಕು. ಸ್ವತಃ ವಾರಿಜ ಅತ್ಯಂತ ಒಳ್ಳೆಯ ಸಂಯೋಜಕಿ, ತುಂಬ ಚೆನ್ನಾಗಿ ಸಂಯೋಜಿಸ್ತಾಳೆ ಅವಳು ಕೂಡ. ಈ ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತೋ ಸಂಸಾರದಲ್ಲಿ ಹಾಗೆ ಇರಬೇಕು ಅಂತ ಒಂದು ಹಾಡಿದ್ರಲ್ಲ, ಈ ರೀತಿಯ ಸಂಯೋಜನೆ ಅಲ್ಲಿ ತುಂಬ ಅರ್ಥಪೂರ್ಣವಾಗಿ ಕಾಣುತ್ತೆ. ಅಲ್ಲಿ ನೀವೇನು ಆ ಸ್ವರಗಳನ್ನು ಸೇರಿಸ್ತೀರಲ್ಲ, ಸಂಸಾರದಲ್ಲಿ ಹೀಗೆ ಇರಬೇಕು. ತುಂಬ ವಿವಾದಿ ಸ್ವರಗಳಿರ್ತವೆ. ನಾವು ಸಂವಾದಿ ಅಂತ ತಿಳ್ಕೊಂಡದ್ದು ವಿವಾದಿ ಆಗಿರ್ತದೆ, ವಿವಾದಿ ಅಂತ ಆಗಿರೋದು ನಮ್ಮ ಸಂವಾದಿ ಆಗುತ್ತೆ. ಆ ಪದ್ಯದಲ್ಲಿ ಅಂಥ ವಿವಾದಿ ಸಂವಾದಿಗಳನ್ನು ತುಂಬ ಹೆಣೆದಿದ್ದೀರಿ. ಅದು ತುಂಬ ಅರ್ಥಪೂರ್ಣ. ಪ್ರಾಚೀನದಲ್ಲಿ ಏನು ಬರೆದಿರುತ್ತೆ, ಸಂಸಾರದಲ್ಲಿ ನಾವು ಹಾಗೆ ಇರಬೇಕು ಅಂತ. ಇಂತಹ ಒಳ್ಳೆಯ ಸಂಗೀತವನ್ನು, ಒಳ್ಳೆಯ ಭಕ್ತಿ ಸಂಗೀತವನ್ನು ಇದುವರೆಗೆ ಕೈವಾರಿಸಿದಂತಹ ವಾರಿಜಾಶ್ರೀಯವರಿಗೆ ಶ್ರೀ ಲಕ್ಷ್ಮೀರಾಮ ಟ್ರಸ್ಟ್ ಬೆಂಗಳೂರು ಅವರು ಪರವಾಗಿ
ದೇವತಾ ನಾಗರಾಜ್ ಅವರು ದಯವಿಟ್ಟು ಬರಬೇಕು. ಪ್ರಾಯೋಜಿಸಿದ್ದಾರೆ. ಅವರ ಔದಾರ್ಯಕ್ಕೆ, ಅವರ ಕಲಾ ಪ್ರೀತಿಗೆ ಸಂಸ್ಥೆಯು, ನೀವು, ನಾವು ಎಲ್ಲರೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದೇವತಾ ನಾಗರಾಜ್ ಅವರು ವಾರಜಾಶ್ರೀ ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾರ್ಮೋನಿಯಂನಲ್ಲಿ ಸಂವಾದಿಸಿದಂತಹ, ಹಾರ್ಮೋನಿಯಂನಿಗೆ ಸಂವಾದಿನಿ ಅಂತ ಒಂದು ಹೆಸರನ್ನು ಟಂಕಿಸಿದ್ದಾರೆ. ಸಂವಾದಿಸಿದಂತಹ ಪ್ರವೀಣ್ ಡಿ ರಾವ್ ಅವರಿಗೆ ಗೌರವವನ್ನು ಅರ್ಪಿಸಬೇಕು. ಸಹಜ ಸಂಗೀತದ ನಡೆ ಬಂದಾಗ ಕೊಳಲಿನಲ್ಲಿ ಅದರ ಎಲ್ಲ ತುಂಬುತನವನ್ನು ತೋರಿಸಿದಂತಹ ಶಕ್ತಿಧರ ಅಯ್ಯರ್ ಅವರಿಗೆ ಗೌರವಿಸಲಿ ಇರುವ, ಪುನಃ ಅದನ್ನೇ ಹೇಳ್ತಾ ಇದ್ದೇನೆ, ತಬಲಾದಲ್ಲಿ ಅವರು ಎಷ್ಟು ಎಚ್ಚರವಾಗಿರ್ತಿದ್ರು ಆ ಸಾಹಿತ್ಯದ ಬಗ್ಗೆ ಅಂದರೆ, ಆ ಪ್ರಾಚೀನದಲ್ಲಿ ಹೇಳುವಾಗ ಈ ಕ್ಷಣ ಅನ್ನುವಾಗ ಈ ಒಂದು ಗ್ಯಾಪು, ಕ್ಷ ಒಂದು ಪೆಟ್ಟು, ನ ಒಂದು ಪೆಟ್ಟು, ಅಷ್ಟೂ ಅವರು ಉದ್ದೇಶಪೂರ್ವವಾಗಿ ಮಾಡಿದ್ದಾರೋ ಆಕಸ್ಮಿಕವಾದೋ ಗೊತ್ತಿಲ್ಲ. ಅವಳ ಪ್ರತಿಭೆಗಳು ಹೊರಗೆ ಬರೋದು ಆಕಸ್ಮಿಕವಾದಾಗಲೇ. ಆದರೆ ವೈದ್ಯರು ಹಾಗಲ್ಲ, ತುಂಬ ಅವರು ಕೇವಲ ಪ್ರತಿಭಾವಂತರಲ್ಲ, ತುಂಬ ಚಿಂತಕರು ಹೌದು. ಅವರಿಗೆ ಗೌರವವನ್ನು ಅರ್ಪಿಸಬೇಕು. ನಾನು ಆಗಲೇ ಹೇಳಿದ್ದೆ, ಇಂತಹ ದುಷ್ಕರವಾದಂತಹ ಲಯವನ್ನು ಒಂದು ಸೂತ್ರದಲ್ಲಿ ಹಿಡಿಲಿಕ್ಕೆ ಇಷ್ಟೊಬ್ಬ ಪುಟಾಣಿ ಬಂದಿದ್ದಾನೆ. ಅದು ವೈದ್ಯರ ಮಗ. ಇವನು ಎಂಥ ಪ್ರಚಂಡ ಅಂತ ಹೇಳಿದ್ರೆ, ತಬಲದಷ್ಟು ಉದ್ದ ಇಲ್ಲದೆ ಇದ್ದಾಗ ತಬಲ ನುಡಿಸ್ತಾ ಇದ್ದ. ರೂಪಕ ಅವನ ಹೆಸರು. ರೂಪಕ ತಾಳ ಅಂತ ಒಂದಿದೆ. ಅವನು ರೂಪಕ ತಾಳ, ಹಾಗೆ ಎಲ್ಲ ತಾಳಗಳು ಅವನಿಗೆ ಒಲಿಲಿ. ಇಷ್ಟು ಜನರು ಎದುರು ಇಷ್ಟು ಧೈರ್ಯದಲ್ಲಿ ತಾಳ ಹಾಕೋದು ನಿಜವಾಗಿ ಕಷ್ಟ. ಕೆಲವರು ಎದುರು ಕೂತವರು ಈಗ ಹಾಕಿ ಕೂತವ್ರನ್ನ ದಾರಿ ತಪ್ಪಿಸಿದವ್ರು ಭಾಳಷ್ಟು ಜನ ಇರ್ತಾರೆ. ಅವನು ಹಾಗೆ ಮಾಡಿಲ್ಲ. ಅವನಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಲಕ್ಷ್ಮೀರಾಮ ಟ್ರಸ್ಟ್ ಅವರಿಗೆ ಧನ್ಯವಾದಗಳು. ಕೇಳಿದಂತಹ ತಮಗೆ ಧನ್ಯವಾದ. ಎಲ್ಲ ಕಲಾವಿದರಿಗೂ ವಂದನೆಗಳು. ನಾಳೆ 6 ಗಂಟೆಗೆ ಕುಮಾರಿ ವಿದುಷಿ ವಾರಿಜಾಶ್ರೀ ಅವರಿಂದ ವೇಣುವಾದನ. ವಾರಿಜಾ ಅವರ ತಂದೆ ವೇಣುಗೋಪಾಲ್, ತಾಯಿ ರಮಾ ಧನ್ಯಗರ್ಭರು ಇಲ್ಲೇ ಇದ್ದಾರೆ. ಅವರಿಗೆ ವಂದನೆ. ನಮಸ್ಕಾರ. ಇನ್ಸ್ಟಿಟ್ಯೂಟ್ ನನಗಿವತ್ತೊಂದು ಬಹಳ ಅದ್ಭುತವಾದಂಥ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಹಾಗೂ ನಾಳೆ 2 ಬೇರೆ ಬೇರೆ ರೀತಿಯ ಸಂಗೀತವನ್ನು ಪ್ರಸ್ತುತಪಡಿಸಲಿಕ್ಕೆ. ಅದಕ್ಕಾಗಿ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಮಸ್ಕಾರ.